ಓಂ ಶಾಂತಿ. ಇಂದಿನ ದಿನಾಂಕ 1/5/2022. ಅವ್ಯಕ್ತ ಬಾಪ್ತಾದ ರಿವೈಸ್ 13/12/90. ತಪಸ್ಸಿನ ಫೌಂಡೇಶನ್ ಬೇಅದ್ದಿನ ವೈರಾಗ್ಯ. ಇಂದು ಬಾಪ್ತಾದ ಸರ್ವ ಸ್ನೇಹಿ ಮಕ್ಕಳು ಸ್ನೇಹದ ಪುಷ್ಪಗಳನ್ನು ಅರ್ಪಣೆ ಮಾಡುತ್ತಿರುವುದನ್ನು ನೋಡುತ್ತಿದ್ದಾರೆ. ದೇಶ ವಿದೇಶದ ಸರ್ವ ಮಕ್ಕಳ ಹೃದಯದಿಂದ ಸ್ನೇಹದ ಪುಷ್ಪವೃಷ್ಟಿಯನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಎಲ್ಲ ಮಕ್ಕಳ ಮನಸ್ಸಿನ ಒಂದೇ ಸಂಗೀತ ಅಥವಾ ಗೀತೆಯನ್ನು ಕೇಳುತ್ತಿದ್ದಾರೆ. ಒಂದೇ ಗೀತೆಯಾಗಿದೆ, ನನ್ನ ಬಾಬಾ. 4 ಕಡೆ ಮಿಲನವನ್ನು ಆಚರಿಸುವ ಶುಭ ಆಸೆಗಳ ದೀಪಗಳು ಬೆಳಗುತ್ತಿವೆ. ಈ ದಿವ್ಯ ದೃಶ್ಯವನ್ನು ಇಡೀ ಕಲ್ಪದಲ್ಲಿ ಬಾಪ್ತಾದ ಮತ್ತು ಮಕ್ಕಳ ವಿನಃ ಮತ್ಯಾರೂ ನೋಡಲು ಸಾಧ್ಯವಿಲ್ಲ. ಈ ಅಮೂಲ್ಯ ಸ್ನೇಹ ಪುಷ್ಪಗಳು ಇಲ್ಲಿನ ಈ ಹಳೆಯ ಪ್ರಪಂಚದ ಕೊಹಿನೂರ್ ವಜ್ರಗಳಿಗಿಂತಲೂ ಅಮೂಲ್ಯವಾಗಿವೆ. ಈ ಹೃದಯದ ಗೀತೆಯನ್ನು ಮಕ್ಕಳ ವಿನಃ ಮತ್ಯಾರೂ ಆಡಲು ಸಾಧ್ಯವಿಲ್ಲ. ಇಂತಹ ದೀಪಾವಳಿಯನ್ನು ಮತ್ಯಾರೂ ಆಚರಿಸಲು ಸಾಧ್ಯವಿಲ್ಲ. ಬಾಪ್ತಾದರವರ ಸನ್ಮುಖದಲ್ಲಿ ಎಲ್ಲ ಮಕ್ಕಳು ಇಮರ್ಜ್ ಆಗಿದ್ದಾರೆ. ಈ ಸ್ಥೂಲ ಸ್ಥಾನದಲ್ಲಿ ಎಲ್ಲರೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಬಾಪ್ತಾದರವರ ಹೃದಯ ಸಿಂಹಾಸನವು ಅತಿ ವಿಶಾಲವಾಗಿದೆ. ಆದ್ದರಿಂದ ಎಲ್ಲರನ್ನೂ ಇಮರ್ಜ್ ರೂಪದಲ್ಲಿ ನೋಡುತ್ತಿದ್ದಾರೆ. ಎಲ್ಲರ ನೆನಪು, ಪ್ರೀತಿ ಮತ್ತು ಸ್ನೇಹ ತುಂಬಿದ ಅಧಿಕಾರದ ದೂರುಗಳನ್ನು ಕೇಳುತ್ತಿದ್ದಾರೆ ಮತ್ತು ಜೊತೆಗೆ ಪ್ರತಿಯೊಬ್ಬ ಮಗುವಿಗೆ ಮರುಪಾವತಿಯಾಗಿ ಪದಮದಷ್ಟು ನೆನಪು, ಪ್ರೀತಿಯನ್ನು ಕೊಡುತ್ತಿದ್ದಾರೆ. ನಾವೆಲ್ಲರೂ ಸಾಕಾರ ಸ್ವರೂಪದಲ್ಲಿ ಮಿಲನ ಮಾಡಿದೆವು ಎಂದು ಮಕ್ಕಳು ಅಧಿಕಾರದಿಂದ ಹೇಳುತ್ತೀರಿ. ತಂದೆಯು ಬಯಸುತ್ತಾರೆ, ಮಕ್ಕಳು ಬಯಸುತ್ತೀರಿ. ಆದರೂ ಸಹ ಸಮಯ ಪ್ರಮಾಣ ಬ್ರಹ್ಮ ತಂದೆಯು ಅವ್ಯಕ್ತ ಫರಿಷ್ಠಾ ರೂಪದಲ್ಲಿ ಸಾಕಾರ ಸ್ವರೂಪಕ್ಕಿಂತ ಅನೇಕ ಪಟ್ಟು ತೀವ್ರಗತಿಯಿಂದ ಸೇವೆ ಮಾಡುತ್ತಾ ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಿದ್ದಾರೆ. ಕೇವಲ 1-2 ವರ್ಷಗಳಲ್ಲ, ಆದರೆ ಅನೇಕ ವರ್ಷಗಳು ಅವ್ಯಕ್ತ ಮಿಲನ, ಅವ್ಯಕ್ತ ರೂಪದಲ್ಲಿ ಸೇವೆಯ ಅನುಭವ ಮಾಡಿಸಿದರು ಮತ್ತು ಮಾಡಿಸುತ್ತಲೂ ಇದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆಯು ಅವ್ಯಕ್ತರಾಗಿದ್ದರೂ ಸಹ ವ್ಯಕ್ತದಲ್ಲಿ ಏಕೆ ಪಾತ್ರವನ್ನು ಅಭಿನಯಿಸಿದರು? ಸಮಾನರನ್ನಾಗಿ ಮಾಡುವುದಕ್ಕಾಗಿ. ಬ್ರಹ್ಮ ತಂದೆಯು ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬಂದರು. ಅಂದ ಮೇಲೆ ಅದಕ್ಕೆ ರಿಟರ್ನ್ ಆಗಿ ಮಕ್ಕಳು ಏನು ಮಾಡಬೇಕಾಗಿದೆ? ವ್ಯಕ್ತದಿಂದ ಅವ್ಯಕ್ತರಾಗಬೇಕಾಗಿದೆ. ಸಮಯ ಪ್ರಮಾಣ ಅವ್ಯಕ್ತ ಮಿಲನ, ಅವ್ಯಕ್ತ ರೂಪದಿಂದ ಸೇವೆ ಮಾಡುವುದು ಈಗ ಅತಿ ಅವಶ್ಯಕವಾಗಿದೆ. ಆದ್ದರಿಂದ ಸಮಯ ಪ್ರತಿ ಸಮಯ ಬಾಪ್ತಾದ ಅವ್ಯಕ್ತ ಮಿಲನದ ಅನುಭೂತಿಯ ಸೂಚನೆ ನೀಡುತ್ತಾ ಇರುತ್ತಾರೆ. ಅದಕ್ಕಾಗಿ ತಪಸ್ಯ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ? ಬಾಪ್ತಾದರವರಿಗೆ ಹರ್ಷವೇನೆಂದರೆ ಮೆಜಾರಿಟಿ ಮಕ್ಕಳಿಗೆ ಉಮಂಗ, ಉತ್ಸಾಹವು ಚೆನ್ನಾಗಿದೆ. ಆದರೆ ಕೆಲವರು ಮಾತ್ರವೇ ಕಾರ್ಯಕ್ರಮದ ಪ್ರಮಾಣ ಮಾಡಲೇಬೇಕೆಂದು ಯೋಚಿಸುತ್ತಾರೆ. ಒಂದಾಗಿದೆ ಕಾರ್ಯಕ್ರಮದ ಪ್ರಮಾಣ ಮಾಡುವುದು ಮತ್ತು ಇನ್ನೊಂದಾಗಿದೆ ಹೃದಯದ ಉಮಂಗ ಉತ್ಸಾಹದಿಂದ ಮಾಡುವುದಾಗಿದೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಯಾವುದರಲ್ಲಿ ಇದ್ದೇನೆ? ಸಮಯದ
ಪರಿಸ್ಥಿತಿಗಳ ಪ್ರಮಾಣ, ಸ್ವಯಂನ ಉನ್ನತಿಯ ಪ್ರಮಾಣ, ತೀವ್ರಗತಿಯ ಸೇವೆಯ ಪ್ರಮಾಣ, ಬಾಪ್ ದಾದಾರವರ ಸ್ನೇಹಕ್ಕೆ ರಿಟರ್ನ್ ಕೊಡುವ ಪ್ರಮಾಣ, ತಪಸ್ಸು ಅತಿ ಅವಶ್ಯಕವಾಗಿದೆ, ಪ್ರೀತಿ ಮಾಡುವುದು ಅತಿ ಸಹಜವಾಗಿದೆ ಮತ್ತು ಎಲ್ಲರೂ ಮಾಡುತ್ತೀರಿ. ಇದನ್ನು ಸಹ ತಂದೆಯು ತಿಳಿದುಕೊಂಡಿದ್ದಾರೆ. ಆದರೆ ರಿಟರ್ನ್ ಸ್ವರೂಪದಲ್ಲಿ ಬಾಪ್ ದಾದಾರವರ ಸಮಾನರಾಗಬೇಕಾಗಿದೆ. ಈ ಸಮಯದಲ್ಲಿ ಬಾಪ್ ದಾದಾ ಇದನ್ನು ನೋಡಲು ಬಯಸುತ್ತೇವೆ. ಇದರಲ್ಲಿ ಕೆಲವರು ಮಾತ್ರವೇ ಇದ್ದಾರೆ. ಎಲ್ಲರ ಬಯಕೆಯು ಒಂದೇ ಆಗಿದೆ. ಆದರೆ ಬಯಸುವವರು ಮತ್ತು ಮಾಡುವವರು ಇವರಲ್ಲಿ ಸಂಖ್ಯೆಯ ಅಂತರವಿದೆ. ಏಕೆಂದರೆ ತಪಸ್ಸಿಗೆ ಸದಾ ಮತ್ತು ಸಹಜ ತಳಹದಿ ಏನೆಂದರೆ ಬೇಅದ್ದಿನ ವೈರಾಗ್ಯ. ಬೇಅದ್ದಿನ ವೈರಾಗ್ಯ ಅರ್ಥಾತ್ ನಾಲ್ಕು ಕಡೆಯ ದಡವನ್ನು ಬಿಡುವುದು. ಏಕೆಂದರೆ ದಡಗಳನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡಿದ್ದೀರಿ. ಸಮಯ ಪ್ರಮಾಣ ಪ್ರಿಯರಾದಿರಿ ಮತ್ತು ಸಮಯ ಪ್ರಮಾಣ ಶ್ರೀಮತದ ಅನುಸಾರ ನಿಮಿತ್ತರಾಗಿರುವ ಆತ್ಮರ ಸೂಚನೆಯ ಪ್ರಮಾಣ. ಸೆಕೆಂಡಿನಲ್ಲಿ ಬುದ್ಧಿಯು ಪ್ರಿಯರಿಂದ ಮತ್ತೆ ಭಿನ್ನವಾಗಿ ಬಿಡಲಿ. ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಎಷ್ಟು ಬೇಗನೆ ಪ್ರಿಯರಾಗುತ್ತೀರೋ ಅಷ್ಟು ಭಿನ್ನರಾಗುತ್ತಿಲ್ಲ. ಪ್ರಿಯರಾಗುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ, ಭಿನ್ನರಾಗುವುದರಲ್ಲಿ ಆಲೋಚಿಸುತ್ತೀರಿ. ಧೈರ್ಯ ಬೇಕಾಗಿದೆ. ಭಿನ್ನರಾಗುವುದೇ ತೀರಗಳನ್ನು ಬಿಡುವುದಾಗಿದೆ ಮತ್ತು ತೀರವನ್ನು ಬಿಡುವುದೇ ಬೇಅದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ತೀರಗಳನ್ನು ಆಶ್ರಯವನ್ನಾಗಿ ಮಾಡಿಕೊಂಡು ಹಿಡಿದುಕೊಳ್ಳುವುದು ಬರುತ್ತದೆ. ಆದರೆ ಅದನ್ನು ಬಿಡಬೇಕಾದರೆ ಏನು ಮಾಡುತ್ತೀರಿ? ಬಹಳ ಉದ್ದಗಲವಾದ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುತ್ತೀರಿ. ಸೇವೆಗೆ ಇನ್ಚಾರ್ಜ್ ಆಗುವುದು ಬಹಳ ಚೆನ್ನಾಗಿ ಬರುತ್ತದೆ. ಆದರೆ ಇನ್ಚಾರ್ಜ್ನ ಜೊತೆಗೆ ಸ್ವಯಂನ ಹಾಗೂ ಅನ್ಯರ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದರಲ್ಲಿ ಕಷ್ಟವೆನಿಸುತ್ತದೆ. ಆದ್ದರಿಂದ ವರ್ತಮಾನ ಸಮಯದಲ್ಲಿ ತಪಸ್ಸಿನ ಮೂಲಕ ವೈರಾಗ್ಯ ವೃತ್ತಿಯ ಅತಿ ಅವಶ್ಯಕತೆ ಇದೆ. ತಪಸ್ಸಿನ ಸಫಲತೆಯ ವಿಶೇಷ ಆಧಾರ ಹಾಗೂ ಸಹಜ ಸಾಧನವಾಗಿದೆ. ಒಂದು ಶಬ್ದದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿರಿ. 2, 3 ಬರೆಯುವುದು ಕಷ್ಟವಾಗುತ್ತದೆ. 1 ಬರೆಯುವುದು ಬಹಳ ಸಹಜವಾಗಿದೆ. ತಪಸ್ಸು ಅರ್ಥಾತ್ ಒಬ್ಬ ತಂದೆಯವರಾಗುವುದು. ಯಾವುದಕ್ಕೆ ಬಾಪ್ ದಾದಾ ಎಕಾನಮಿ ಎಂದು ಹೇಳುತ್ತಾರೆ. ತಪಸ್ಸು ಅರ್ಥಾತ್ ಮನ ಬುದ್ಧಿಯನ್ನು ಏಕಾಗ್ರ ಮಾಡುವುದು. ತಪಸ್ಸು ಅರ್ಥಾತ್ ಏಕಾಂತ ಪ್ರಿಯರಾಗುವುದು. ತಪಸ್ಸು ಅರ್ಥಾತ್ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದು. ತಪಸ್ಸು ಅರ್ಥಾತ್ ಸರ್ವ ಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ವ್ಯರ್ಥದಿಂದ ಉಳಿತಾಯ ಮಾಡುವುದು ಅರ್ಥಾತ್ ಉಳಿತಾಯದಿಂದ ನಡೆಯುವುದು. ಅಂದಾಗ ಒಂದರ ಪಾಠವು ಪಕ್ಕಾ ಆಯಿತಲ್ಲವೇ? ಒಂದರ ಪಾಠವು ಕಷ್ಟವಾಗಿದೆಯೋ ಅಥವಾ ಸಹಜವಾಗಿದೆಯೋ? ಸಹಜವಂತೂ ಆಗಿದೆ. ಆದರೆ ಇಂತಹ ಭಾಷೆಯನ್ನು ಹೇಳುವುದಿಲ್ಲ ತಾನೇ? ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ. ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತರಾದಿರಿ. ಪ್ರಪಂಚದವರಿಗಂತೂ ಸಮಯ ಮಾಡಿಸುತ್ತದೆ ಮತ್ತು ಸಮಯದಲ್ಲಿ ಬಲವಂತವಾಗಿ ಮಾಡುತ್ತಾರೆ. ಮಕ್ಕಳನ್ನು ತಂದೆಯು ಸಮಯಕ್ಕೆ ಮೊದಲೇ ತಯಾರು ಮಾಡುತ್ತಾರೆ ಮತ್ತು ತಂದೆಯ ಪ್ರೀತಿಯಿಂದ ಮಾಡುತ್ತೀರಿ. ಒಂದು ವೇಳೆ ಪ್ರೀತಿಯಿಂದ ಮಾಡಲಿಲ್ಲ
ಅಥವಾ ಸ್ವಲ್ಪವೇ ಮಾಡಿದಿರೆಂದರೆ ಏನಾಗುವುದು? ಬಲವಂತದಿಂದಾದರೂ ಮಾಡಲೇಬೇಕಾಗುವುದು. ಬೇಅದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಲೇಬೇಕಾಗುವುದು. ಆದರೆ ಬಲವಂತವಾಗಿ ಮಾಡುವುದಕ್ಕೆ ಫಲ ಸಿಗುವುದಿಲ್ಲ. ಪ್ರೀತಿಯ ಪ್ರತ್ಯಕ್ಷ ಫಲವು ಭವಿಷ್ಯ ಫಲವಾಗುತ್ತದೆ ಮತ್ತು ಬಲವಂತದಿಂದ ಮಾಡುವವರಿಗೆ ಎಲ್ಲಿಂದಲಾದರೂ ಕ್ರಾಸ್ ಮಾಡಬೇಕಾಗುತ್ತದೆ. ಈ ಕ್ರಾಸ್ ಮಾಡಬೇಕಾಗುವುದು ಸಹ ಕ್ರಾಸ್ ನೇಣುಗಂಬದಲ್ಲಿ ಏರುವ ಸಮಾನವಾಗಿದೆ. ಅಂದ ಮೇಲೆ ಯಾವುದು ಇಷ್ಟವಾಗುತ್ತದೆ? ಪ್ರೀತಿಯಿಂದ ಮಾಡುತ್ತೀರಿ. ಬಾಪ್ದಾದ ಎಂದಾದರೂ ತೀರಗಳ ಪಟ್ಟಿಯನ್ನು ತಿಳಿಸುತ್ತೇವೆ. ಹಾಗೆ ನೋಡಿದರೆ ತಿಳಿದುಕೊಳ್ಳುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ. ರಿವೈಸ್ ಮಾಡಿಸುತ್ತೇವೆ, ಏಕೆಂದರೆ ಬಾಪ್ದಾದ ಪ್ರತಿದಿನದ ದಿನಚರಿಯನ್ನು ಯಾವಾಗ ಬೇಕೋ ಆಗ ನೋಡಬಲ್ಲೆವು. ಒಬ್ಬೊಬ್ಬರದನ್ನು ನೋಡುವ ಕೆಲಸವನ್ನು ಇಡೀ ದಿನ ಮಾಡುವುದಿಲ್ಲ. ಸಾಕಾರ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ. ಅವರ ದೃಷ್ಟಿಯು ಸ್ವತಃವಾಗಿ ಎಲ್ಲಿ ಬೀಳುತ್ತಿತ್ತು? ತಮ್ಮ ಪತ್ರವಾಗಿರಲಿ, ಲೆಕ್ಕವಾಗಿರಲಿ, ಯಾವುದೇ ಚಲನೆ ವಲನೆಯಾಗಿರಲಿ, ಯಾವುದೇ 8 ಪುಟಗಳ ಪತ್ರವಾಗಿರಲಿ, ಆದರೆ ತಂದೆಯ ದೃಷ್ಟಿಯು ಎಲ್ಲಿಗೆ ಹೋಗುತ್ತಿತ್ತು? ಎಲ್ಲಿ ಸಲಹೆಯನ್ನು ಕೊಡಬೇಕಾಗುವುದೋ, ಎಲ್ಲಿ ಅವಶ್ಯಕತೆ ಇರುವುದೋ ಅಲ್ಲಿ ಹೋಗುತ್ತಿತ್ತು. ಬಾಪ್ದಾದ ಎಲ್ಲವನ್ನು ನೋಡುತ್ತಾರೆ, ಆದರೆ ನೋಡದಂತಿರುತ್ತಾರೆ. ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ, ಆದರೆ ತಿಳಿಯದವರಂತೆ ಇರುತ್ತಾರೆ. ಯಾವುದು ಅವಶ್ಯಕವಲ್ಲವೋ ಅದನ್ನು ನೋಡುವುದರಿಂದ ತಿಳಿದುಕೊಳ್ಳುವುದಿಲ್ಲ. ಬಹಳ ಒಳ್ಳೊಳ್ಳೆಯ ಆಟಗಳನ್ನು ನೋಡುತ್ತೇವೆ, ಅದನ್ನು ಮತ್ತೆಂದಾದರೂ ತಿಳಿಸುತ್ತೇವೆ. ಒಳ್ಳೆಯದು. ತಪಸ್ಸು ಮಾಡುವುದು ಬೇಅದ್ದಿನ ವೈರಾಗ್ಯ ವೃತ್ತಿಯಲ್ಲಿರುವುದು ಸಹಜವಲ್ಲವೇ? ತೀರಗಳನ್ನು ಬಿಡುವುದು ಕಷ್ಟವಾಗುತ್ತದೆಯೇ? ಆದರೆ ತಾವೇ ಆಗಬೇಕಾಗಿದೆ. ಕಲ್ಪಕಲ್ಪದ ಪ್ರಾಪ್ತಿಗೆ ಅಧಿಕಾರಿಗಳಾಗಿದ್ದೀರಿ ಮತ್ತು ಅವಶ್ಯವಾಗಿ ಆಗುವಿರಿ. ಒಳ್ಳೆಯದು. ಈ ವರ್ಷ ಕಲ್ಪದ ಹಿಂದಿನವರು ಅನೇಕ ಕಲ್ಪಗಳ ಹಳಬರು ಮತ್ತು ಈ ಕಲ್ಪದ ಹೊಸ ಮಕ್ಕಳಿಗೆ ಅವಕಾಶವು ಸಿಕ್ಕಿದೆ. ಅಂದ ಮೇಲೆ ಅವಕಾಶ ಸಿಕ್ಕಿರುವ ಖುಷಿ ಇದೆ ಎಲ್ಲವೇ? ಮೆಜಾರಿಟಿ ಹೊಸಬರಿದ್ದಾರೆ, ಟೀಚರ್ಸ್ ಹಳಬರಿದ್ದಾರೆ. ಅಂದ ಮೇಲೆ ಟೀಚರ್ಸ್ ಏನು ಮಾಡುವಿರಿ? ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಲ್ಲವೇ? ತೀರಗಳನ್ನು ಬಿಡುತ್ತೀರಲ್ಲವೇ? ಅಥವಾ ಸಮಯದಲ್ಲಿ ಮಾಡಬೇಕೆಂದು ಬಯಸುತ್ತೇವೆ, ಆದರೆ ಏನು ಮಾಡುವುದು ಎಂದು ಹೇಳುವಿರಾ? ಮಾಡಿ ತೋರಿಸುವವರಾಗಿದ್ದೀರಾ ಅಥವಾ ಕೇವಲ ಹೇಳುವವರಾಗಿದ್ದೀರಾ? 4 ಕಡೆಯ ಯಾರೆಲ್ಲ ಮಕ್ಕಳು ಬಂದಿದ್ದಾರೆಯೋ ಎಲ್ಲ ಮಕ್ಕಳನ್ನು ಬಾಪ್ದಾದ ಸಾಕಾರ ರೂಪದಲ್ಲಿ ನೋಡಿ ಹರ್ಷಿತರಾಗುತ್ತಿದ್ದೇವೆ. ಸಾಹಸವನ್ನಿಟ್ಟಿದ್ದೀರಿ ಮತ್ತು ತಂದೆಯ ಸಹಯೋಗವು ಸದಾ ಇದ್ದೇ ಇದೆ. ಆದ್ದರಿಂದ ಸಾಹಸದಿಂದ ಸಹಯೋಗದ ಅಧಿಕಾರದ ಅನುಭವವನ್ನು ಮಾಡುತ್ತಾ ಸಹಜವಾಗಿ ಹಾರುತ್ತಾ ಹೋಗಿ. ತಂದೆಯು ಸಹಯೋಗವನ್ನಂತೂ ಕೊಡುತ್ತಾರೆ, ಆದರೆ ತೆಗೆದುಕೊಳ್ಳುವವರು ತೆಗೆದುಕೊಳ್ಳಬೇಕಲ್ಲವೇ? ದಾತನು ನೀಡುತ್ತಾರೆ, ಆದರೆ ಪಡೆಯುವವರು ಯಥಾಶಕ್ತಿಯಾಗಿ ಬಿಡುತ್ತಾರೆ. ಆದ್ದರಿಂದ ಯಥಾಶಕ್ತಿಯಾಗಬಾರದು, ಸದಾ ಸರ್ವಶಕ್ತಿವಂತರಾಗಬೇಕು. ಇದರಿಂದ ಕೊನೆಯಲ್ಲಿ ಬರುವವರೂ ಸಹ ಮೊದಲಿನ ನಂಬರ್
ತೆಗೆದುಕೊಳ್ಳುತ್ತೀರಿ. ತಿಳಿಯಿತೆ, ಸರ್ವಶಕ್ತಿಗಳ ಅಧಿಕಾರವನ್ನು ಪೂರ್ಣ ಪ್ರಾಪ್ತಿ ಮಾಡಿಕೊಳ್ಳಿ. ಒಳ್ಳೆಯದು. 4 ಕಡೆಯ ಸರ್ವಸ್ನೇಹಿ ಆತ್ಮರು ಸದಾ ತಂದೆಯ ಪ್ರೀತಿಗೆ ರಿಟರ್ನ್ ಕೊಡುವವರು. ಅನನ್ಯ ಆತ್ಮರು ಸದಾ ತಪಸ್ವಿ ಮೂರ್ತಿಯ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು. ತಂದೆಯ ಸಮೀಪ ಆತ್ಮರು ಸದಾ ತಂದೆಯ ಸಮಾನರಾಗುವ ಲಕ್ಷ್ಯವನ್ನು ಲಕ್ಷಣದ ರೂಪದಲ್ಲಿ ತರುವವರು. ಇಂತಹ ದೇಶ ವಿದೇಶದ ಸರ್ವ ಮಕ್ಕಳಿಗೆ ಹೃದಯರಾಮ ತಂದೆಯ ಅತಿ ಹೃದಯಪೂರ್ವಕ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಯರ ಜೊತೆ ಅವ್ಯಕ್ತ ಬಾಪ್ ದಾದಾರವರ ಮಿಲನ. ಅಷ್ಟಶಕ್ತಿಧಾರಿ ಇಷ್ಟ ಮತ್ತು ಅಷ್ಟ ಆಗಿರುವಿರಲ್ಲವೇ? ಅಷ್ಟದ ಲಕ್ಷಣಗಳೇನು ತಿಳಿದಿರುವಿರ? ಪ್ರತಿ ಕರ್ಮದಲ್ಲಿ ಸಮಯ ಪ್ರಮಾಣ, ಪರಿಸ್ಥಿತಿ ಪ್ರಮಾಣ, ಪ್ರತಿ ಶಕ್ತಿಯನ್ನು ಕರ್ಮದಲ್ಲಿ ತರುವವರು. ಅಷ್ಟಶಕ್ತಿಗಳು ಇಷ್ಟರನ್ನಾಗಿ ಮಾಡುತ್ತವೆ ಮತ್ತು ಅಷ್ಟರನ್ನಾಗಿಯೂ ಮಾಡುತ್ತವೆ. ಅಷ್ಟಶಕ್ತಿಧಾರಿ ಆಗಿರುವಿರಿ. ಹಾಗಾಗಿ ಅಷ್ಟಭುಜವನ್ನು ತೋರಿಸಲಾಗುತ್ತದೆ. ವಿಶೇಷವಾಗಿ 8 ಶಕ್ತಿಗಳಿವೆ. ಹಾಗೆ ನೋಡಿದರೆ ಅನೇಕ ಶಕ್ತಿಗಳಿವೆ. ಆದರೆ 8ರಲ್ಲಿ ಎಲ್ಲವೂ ಬಂದು ಬಿಡುತ್ತವೆ. ವಿಶೇಷ 8 ಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತರಬೇಕು. ಯಾವ ತರಹ ಸಮಯ, ಯಾವ ತರಹ ಪರಿಸ್ಥಿತಿ, ಅದೇ ತರಹ ಸ್ಥಿತಿ ಇರಲಿ. ಇದಕ್ಕೆ ಹೇಳಲಾಗುತ್ತದೆ ಅಷ್ಟ ಹಾಗೂ ಇಷ್ಟ. ಅಂದ ಮೇಲೆ ಇಂತಹ ಸಂಘಟನೆ ತಯಾರಾಗಿದೆಯಾ? ವಿದೇಶದಲ್ಲಿ ಎಷ್ಟು ತಯಾರಾಗಿದ್ದಾರೆ? ಅಷ್ಟದಲ್ಲಿ ಬರುವವರಾಗಿದ್ದಾರೆ ಅಲ್ಲವೇ? ಒಳ್ಳೆಯದು. ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಂತರಿ ದಾದಿಯವರು ಶರೀರವನ್ನು ತ್ಯಜಿಸಿದರು. ಒಳ್ಳೆಯದು. ಪ್ರತಿಯೊಬ್ಬರೂ ಹೋಗಬೇಕಲ್ಲವೇ? ಎವರ್ ರೆಡಿ, ಸದಾ ತಯಾರು ಆಗಿರುವಿರ ಇಲ್ಲ? ನೆನಪು ಬರುತ್ತಾ? ನನ್ನ ಸೇವಾ ಕೇಂದ್ರ ಈಗ ಜಿಜ್ಞಾಸುಗಳಿಗೆ ಏನಾಗುತ್ತದೋ ನನ್ನದು ನೆನಪಾಗದು ತಾನೆ? ಹೋಗುವುದಂತೂ ಪ್ರತಿಯೊಬ್ಬರೂ ಹೋಗಲೇಬೇಕು. ಆದರೆ ಪ್ರತಿಯೊಬ್ಬರ ಲೆಕ್ಕಾಚಾರ ತಮ್ಮದೇ ಆಗಿದೆ. ಲೆಕ್ಕಾಚಾರ ಚುಕ್ತಾ ಮಾಡದೆ ಯಾರೂ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರೂ ಖುಷಿಯಿಂದ ಸಂತರಿ ದಾದಿಯನ್ನು ಬೀಳ್ಕೊಟ್ಟರು. ಎಲ್ಲರಿಗೂ ಒಳ್ಳೆಯದೆನಿಸಿತೆ. ಈ ತರಹ ಹೋಗುವುದು ಒಳ್ಳೆಯದಲ್ಲವೇ? ಅಂದ ಮೇಲೆ ನೀವು ಕೂಡ ಸದಾ ತಯಾರಾಗಿರಿ. ಒಳ್ಳೆಯದು. ಪಾರ್ಟಿಗಳ ಜೊತೆ ಬಾಪ್ ದಾದಾರವರ ಮಿಲನ. ದೆಹಲಿ ಮತ್ತು ಪಂಜಾಬ್ ಎರಡೂ ಸೇವೆಯ ಆದಿ ಸ್ಥಾನಗಳಾಗಿವೆ. ಸ್ಥಾಪನೆಯ ಸ್ಥಾನ ಸದಾ ಮಹತ್ವಪೂರ್ವಕ ಎಂದು ನೋಡಲಾಗುತ್ತದೆ. ಗಾಯನ ಮಾಡಲಾಗುತ್ತದೆ. ಯಾವ ತರಹ ಸೇವೆಯಲ್ಲಿ ಆದಿ ಸ್ಥಾನ ಆಗಿದೆಯೋ ಅದೇ ತರಹ ಸ್ಥಿತಿಯಲ್ಲಿ ಕೂಡ ಆದಿ ರತ್ನ ಆಗಿರುವಿರ. ಸ್ಥಾನದ ಜೊತೆಯಲ್ಲಿ ಸ್ಥಿತಿಯ ಮಹಿಮೆ ಇದೆಯಲ್ಲವೇ? ಆದಿರತ್ನವೆಂದರೆ ಪ್ರತಿ ಶ್ರೀಮತವನ್ನು ಜೀವನದಲ್ಲಿ ತರುವುದರಲ್ಲಿ ಆದಿ ಮಾಡುವವರು. ಕೇವಲ ಕೇಳುವವರು, ಹೇಳುವವರಲ್ಲ, ಮಾಡುವವರು. ಏಕೆಂದರೆ ಕೇಳುವವರು, ಹೇಳುವವರು ಅನೇಕರಿದ್ದಾರೆ. ಆದರೆ ಮಾಡುವವರು ಕೋಟಿಯಲ್ಲಿ ಕೆಲವರು ಮಾತ್ರ. ಅಂದ ಮೇಲೆ ಈ ನಶೆ ಇರುತ್ತಾ? ನಾವು ಕೋಟಿಯಲ್ಲಿ ಕೆಲವರೆಂದು. ಈ ಆತ್ಮಿಕ ನಶೆ ಮಾಯೆಯ ನಶೆಯನ್ನು ಬಿಡಿಸಿಬಿಡುತ್ತದೆ. ಈ ಆತ್ಮಿಕ ನಶೆ ಸುರಕ್ಷತೆಯ ಸಾಧನವಾಗಿದೆ. ಯಾವುದೇ ಮಾಯೆಯ ನಶೆ ತೊಟ್ಟುಕೊಳ್ಳುವ, ತಿನ್ನುವ, ನೋಡುವ,
ತನ್ನ ಕಡೆ ಆಕರ್ಷಿತ ಮಾಡಲು ಸಾಧ್ಯವಿಲ್ಲ. ಈ ತರಹ ನಶೆಯಲ್ಲಿ ಇರುತ್ತೀರಾ? ಇಲ್ಲ ಮಾಯೆ ಸ್ವಲ್ಪ ಸ್ವಲ್ಪ ಆಕರ್ಷಣೆ ಮಾಡುತ್ತಾ ಈಗ ತಿಳುವಳಿಕೆ ಉಳ್ಳವರು ಆಗಿರುವಿರಲ್ಲವೇ? ಮಾಯೆಯ ತಿಳುವಳಿಕೆ ಕೂಡ ಇದೆ. ತಿಳುವಳಿಕೆ ಉಳ್ಳವರು ಎಂದೂ ಮೋಸ ಹೋಗುವುದಿಲ್ಲ. ಒಂದು ವೇಳೆ ತಿಳುವಳಿಕೆ ಉಳ್ಳವರು ಮೋಸ ಹೋದರೆ ಅಂಥವರಿಗೆ ಎಲ್ಲರೂ ಏನೆನ್ನುವರು? ತಿಳುವಳಿಕೆ ಉಳ್ಳವರು ಮೋಸ ಹೋದರೆನ್ನುವರು. ಮೋಸ ಹೋಗುವುದೆಂದರೆ ದುಃಖದ ಆಹ್ವಾನ ಮಾಡಿದಂತೆ. ಯಾವಾಗ ಮೋಸ ಹೋಗುತ್ತೀರೋ ಅದರಿಂದ ದುಃಖ ಆಗುತ್ತದೆ ಅಲ್ಲವೇ? ಅಂದ ಮೇಲೆ ದುಃಖವನ್ನು ಯಾರಾದರೂ ಪಡೆದುಕೊಳ್ಳ ಬಯಸುತ್ತಾರಾ? ಆದ್ದರಿಂದ ಸದಾ ಆದಿರತ್ನ ಆಗಿರುವಿರಿ. ಅರ್ಥಾತ್ ಪ್ರತಿ ಶ್ರೀಮತದ ಆದಿ ತಮ್ಮ ಜೀವನದಲ್ಲಿ ತರುವವರು. ಈ ತರಹ ಆಗಿರುವಿರಾ? ಇಲ್ಲ ಮೊದಲು ಅನ್ಯರು ಮಾಡಲಿ ಆಮೇಲೆ ನಾವು ಮಾಡುತ್ತೇವೆ ಎಂದು ನೋಡುವುದಿಲ್ಲ ತಾನೆ. ಅವರು ಮಾಡುತ್ತಿಲ್ಲ ಅಂದ ಮೇಲೆ ನಾನು ಹೇಗೆ ಮಾಡುವುದು? ಮಾಡುವುದರಲ್ಲಿ ಮೊದಲು ನಾನು. ಬೇರೆಯವರು ಬದಲಾದರೆ ನಾನು ಬದಲಾಗುವೆ. ಇವರೂ ಕೂಡ ಬದಲಾದರೆ ನಾನೂ ಬದಲಾಗುವೆ. ತಪ್ಪು ಯಾರು ಮಾಡುತ್ತಾರೆ ಅವರೇ ಪಡೆದುಕೊಳ್ಳುತ್ತಾರೆ. ಮತ್ತು ಎಷ್ಟು ಪಡೆದುಕೊಳ್ಳುತ್ತಾರೆ? ಒಂದಕ್ಕೆ ಪದಮದಷ್ಟು. ಅಂದ ಮೇಲೆ ಮಾಡುವುದರಲ್ಲೇ ಮಜಾ ಇದೆಯಲ್ಲವೇ? ಒಂದು ಮಾಡಿ ಮತ್ತು ಪದಮದಷ್ಟು ಪಡೆದುಕೊಳ್ಳಿರಿ. ಇದರಲ್ಲಿ ಪ್ರಾಪ್ತಿಯೇ ಪ್ರಾಪ್ತಿ. ಆದ್ದರಿಂದ ಶ್ರೀಮತವನ್ನು ಕಾರ್ಯರೂಪದಲ್ಲಿ ತರಲು ಮೊದಲು ನಾನು. ಮಾಯೆಯ ವಶವಾಗುವುದರಲ್ಲಿ ಮೊದಲು ನಾನಲ್ಲ. ಆದರೆ ಈ ಪುರುಷಾರ್ಥದಲ್ಲಿ ಮೊದಲು ನಾನು. ಆಗಲೇ ಸಫಲತೆಯನ್ನು ಪ್ರತಿ ಹೆಜ್ಜೆಯಲ್ಲಿ ಅನುಭವ ಮಾಡುವಿರಿ. ಸಫಲತೆ ಆಗಿಬಿಟ್ಟಿದೆ. ಸ್ವಲ್ಪ ದಾರಿಯನ್ನು ಬದಲಾವಣೆ ಮಾಡುತ್ತೀರಾ? ಬದಲಾವಣೆ ಮಾಡುವುದರಿಂದ ಗುರಿ ದೂರ ಆಗಿಬಿಡುತ್ತದೆ. ಸಮಯವೂ ಹಿಡಿಯುತ್ತದೆ. ಒಂದು ವೇಳೆ ಯಾರಾದರೂ ತಪ್ಪು ದಾರಿಯಲ್ಲಿ ನಡೆದರೆ ಗುರಿ ದೂರವಾಗಿ ಬಿಡುತ್ತದೆ ಎಲ್ಲವೇ? ಅಂದ ಮೇಲೆ ಈ ತರಹ ಮಾಡಬೇಡಿರಿ. ಗುರಿ ಕಣ್ಮುಂದಿದೆ. ಸಫಲತೆ ಆಗಲೇ ಬಂದು ಬಿಟ್ಟಿದೆ. ಯಾವಾಗಲಾದರೂ ಪರಿಶ್ರಮ ಪಡಬೇಕಾದಾಗ ಪ್ರೀತಿಯ ತೂಕ ಕಮ್ಮಿ ಆಗಿಬಿಡುತ್ತದೆ. ಒಂದು ವೇಳೆ ಪ್ರೀತಿ ಇದ್ದರೆ ಯಾವತ್ತೂ ಪರಿಶ್ರಮ ಪಡಬೇಕಾಗಿರುವುದಿಲ್ಲ. ಏಕೆಂದರೆ ತಂದೆ ಅನೇಕ ಭುಜಗಳ ಸಹಿತ ತಮಗೆ ಸಹಾಯ ಮಾಡುವರು. ಅವರು ಅನೇಕ ಭುಜಗಳಿಂದ ಕ್ಷಣದಲ್ಲಿ ಕಾರ್ಯ ಸಫಲ ಮಾಡಿಬಿಡುವರು. ಪುರುಷಾರ್ಥದಲ್ಲಿ ನೀವು ಸದಾ ಹಾರುತ್ತಿರುತ್ತೀರಿ. ಪಂಜಾಬಿನವರು ಹಾರುತ್ತೀರೋ ಇಲ್ಲ ಹೆದರುತ್ತೀರೋ? ಏನಾಗುತ್ತೋ ಹೇಗಾಗುತ್ತೋ ಅಲ್ಲ. ಅನ್ಯರಿಗೂ ಶಾಂತಿಯ ದಾನ ಕೊಡುವವರಾಗಿದ್ದೀರಿ. ಯಾರು ಬೇಕಾದರೂ ಬರಲಿ, ಶಾಂತಿ ಪಡ್ಕೊಂಡು ಹೋಗಲಿ. ಬಲೆ ಜ್ಞಾನ ಕೊಡದಿದ್ದರೂ ಶಾಂತಿಯ ಪ್ರಕಂಪನಗಳು ಶಾಂತ ಮಾಡಿಬಿಡುತ್ತವೆ. ಒಳ್ಳೆಯದು. ನಾಲ್ಕು ಕಡೆಗಳಿಂದ ಬಂದಿರುವಂತಹ ಶ್ರೇಷ್ಠ ಆತ್ಮರೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ? ರಾಜಸ್ಥಾನಿಗಳಲ್ಲ, ಮಹಾರಾಷ್ಟ್ರೀಯರಲ್ಲ, ಮಧ್ಯಪ್ರದೇಶಿಗರಲ್ಲ. ಎಲ್ಲರೂ ಒಂದಾಗಿದ್ದೀರಿ. ಈ ಸಮಯದಲ್ಲಿ ಎಲ್ಲರೂ ಮಧುಬನ ನಿವಾಸಿಗಳು ಆಗಿದ್ದೀರಿ. ಬ್ರಾಹ್ಮಣರ ಮೂಲ ಸ್ಥಾನ ಮಧುಬನ ಆಗಿದೆ. ಸೇವೆಗಾಗಿ ಭಿನ್ನ ಭಿನ್ನ ಸ್ಥಾನಗಳಿಗೆ ಹೋಗಿದ್ದೀರಿ. ಒಂದು ವೇಳೆ ಒಂದೇ ಸ್ಥಾನದಲ್ಲಿ ಕುಳಿತು ಬಿಟ್ಟರೆ ನಾಲ್ಕು ಕಡೆಗಳ ಸೇವೆ ಹೇಗಾಗುತ್ತದೆ?
ಆದುದರಿಂದ ಸೇವಾರ್ಥವಾಗಿ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿರುವಿರಿ. ಲೌಕಿಕವಾಗಿ ವ್ಯಾಪಾರಿಗಳಿರಬಹುದು, ಸರ್ಕಾರಿ ಕರ್ಮಚಾರಿಗಳಾಗಿರಬಹುದು, ಕಾರ್ಖಾನೆಯ ಕಾರ್ಮಿಕರಾಗಿರಬಹುದು. ಆದರೆ ಮೂಲ ಕರ್ಮವಾಗಿದೆ ಈಶ್ವರೀಯ ಸೇವಾಧಾರಿಗಳು. ಮಾತೆಯರು ಕೂಡ ಮನೆಯಲ್ಲಿರುತ್ತಾ ಈಶ್ವರೀಯ ಸೇವೆಯಲ್ಲಿದ್ದೀರಿ. ಜ್ಞಾನ ಬಲೆ ಅನ್ಯರು ಕೇಳಲಿ ಇಲ್ಲ ಬಿಡಲಿ, ಶುಭ ಭಾವನೆಯ ಶುಭ ಕಾಮನೆಯ ಪ್ರಕಂಪನದಿಂದ ಕೂಡ ಅವರನ್ನು ಬದಲಾಯಿಸಬಹುದು. ಕೇವಲ ವಾಣಿಯ ಸೇವೆ ಮಾತ್ರ ಸೇವೆಯಲ್ಲ, ಶುಭ ಭಾವನೆ ಇಡುವುದೂ ಕೂಡ ಸೇವೆಯಾಗಿದೆ. ಅಂದ ಮೇಲೆ ಎರಡೂ ಸೇವೆ ಮಾಡಲು ಬರುತ್ತದಲ್ಲವೇ? ಯಾರಾದರೂ ನಿಮಗೆ ನಿಂದಿಸಿದರೂ ಶುಭ ಭಾವನೆ ಶುಭ ಕಾಮನೆಯನ್ನು ಬಿಡಬೇಡಿರಿ. ಬ್ರಾಹ್ಮಣರ ಕೆಲಸವೇ ಆಗಿದೆ ಏನನ್ನಾದರೂ ಕೊಡುತ್ತಿರುವುದು. ಹೀಗಾಗಿ ಶುಭ ಭಾವನೆ ಶುಭ ಕಾಮನೆ ಇಡುವುದೂ ಕೂಡ ಶಿಕ್ಷಣ ಕೊಡುವುದಾಗಿದೆ. ಎಲ್ಲರೂ ವಾಣಿಯಿಂದ ಬದಲಾಗುವುದಿಲ್ಲ. ಎಂಥವರೇ ಆಗಿರಲಿ, ಏನಾದರೊಂದು ಖಂಡಿತವಾಗಿ ಕೊಡುತ್ತೀರಿ. ಪಕ್ಕಾ ರಾವಣನೇ ಯಾಕಾಗಿರಬಾರದು? ಅನೇಕ ಮಾತೆಯರು ಹೇಳುತ್ತಾರೆ, ನಮ್ಮ ಸಂಬಂಧಿಗಳು ಪಕ್ಕಾ ರಾವಣ ಬದಲಾಗುವವರಲ್ಲ ಎಂದು. ಇಂತಹ ಆತ್ಮರಿಗೂ ತಮ್ಮ ಖಜಾನೆಯಿಂದ ಶುಭ ಭಾವನೆ ಶುಭ ಕಾಮನೆಯ ಅಂಚಲಿಯನ್ನು ಖಂಡಿತವಾಗಿ ಕೊಡಿರಿ. ಯಾರಾದರೂ ನಿಂದಿಸಿದರೆ ಅವರ ಬಾಯಿಂದ ಏನು ಬರುತ್ತದೆ? ಇವರು ಬ್ರಹ್ಮಕುಮಾರಿಯರೆಂದು. ಅಂದ ಮೇಲೆ ಬ್ರಹ್ಮ ತಂದೆಯನ್ನು ನೆನಪು ಮಾಡಿದಂತಾಯಿತಲ್ಲವೇ? ಬೈದರೂ ಕೂಡ ಬ್ರಹ್ಮ ಎಂದು ಹೇಳುತ್ತಾರಲ್ಲವೇ? ಅಂತೂ ತಂದೆಯ ಹೆಸರು ಹೇಳುತ್ತಾರಲ್ಲವೇ? ತಿಳಿದವರಾಗಿರಲಿ ಅಥವಾ ತಿಳಿಯದವರಾಗಿರಲಿ, ನೀವು ಅವರಿಗೆ ಅಂಚಲಿಯನ್ನು ಕೊಡಿರಿ. ಈ ತರಹ ಅಂಚಲಿ ಕೊಡುತ್ತೀರಾ ಇಲ್ಲವೇ? ಯಾರೂ ಕೇಳುವುದಿಲ್ಲ, ಅವರನ್ನು ಬಿಟ್ಟು ಬಿಡುತ್ತೀರಾ? ಯಾರನ್ನೂ ಬಿಡಬೇಡಿರಿ. ಇಲ್ಲದೆ ಹೋದರೆ ಕೊನೆಯಲ್ಲಿ ನಿಮ್ಮ ಕಿವಿ ಹಿಂಡುತ್ತಾರೆ, ದೂರುತ್ತಾರೆ, ನಾವು ತಿಳುವಳಿಕೆ ಹೀನರಾಗಿದ್ದೆವು, ನೀವೇಕೆ ತಿಳಿಸಿಕೊಡಲಿಲ್ಲ ಎಂದು. ಅಂದ ಮೇಲೆ ಕಿವಿ ಹಿಡಿದಂತಾಯಿತಲ್ಲವೇ? ತಾವು ಕೊಡುತ್ತಾ ಹೋಗಿ ಅನ್ಯರು ತೆಗೆದುಕೊಳ್ಳಲಿ ಇಲ್ಲ ಬಿಡಲಿ. ಬಾಪ್ ದಾದಾರವರು ಪ್ರತಿದಿನ ಇಷ್ಟೊಂದು ಖಜಾನೆಗಳನ್ನು ಮಕ್ಕಳಿಗೆ ಕೊಡುತ್ತಾರೆ. ಕೆಲವರು ಪೂರ್ತಿ ತೆಗೆದುಕೊಳ್ಳುತ್ತಾರೆ, ಕೆಲವರು ಯಥಾಶಕ್ತಿ ತೆಗೆದುಕೊಳ್ಳುತ್ತಾರೆ. ಆದರೆ ಬಾಪ್ ದಾದಾರವರು ಎಂದಾದರೂ ಹೇಳುತ್ತಾರೆಯೇ, ನಾನು ನಿಮಗೆ ಕೊಡುವುದಿಲ್ಲ ಎಂದು? ಏಕೆ ತೆಗೆದುಕೊಳ್ಳುವುದಿಲ್ಲ? ಅಂದ ಮೇಲೆ ಬ್ರಾಹ್ಮಣರ ಕರ್ತವ್ಯವೇ ಆಗಿದೆ ಕೊಡುವುದು. ದಾತರ ಮಕ್ಕಳಲ್ಲವೇ? ಅವರು ಮನ್ನಣೆ ಕೊಟ್ಟಾಗ ಮಾತ್ರ ನೀವು ಅವರಿಗೆ ಜ್ಞಾನ ಕೊಟ್ಟರೆ ಅದು ಲೇವತಾ ಎಂದು ಕರೆಸಿಕೊಂಡಂತಾಗುತ್ತದೆ. ಲೇವತೆಗಳು ಎಂದೂ ದಾತನ ಮಕ್ಕಳು ಆಗಲು ಸಾಧ್ಯವಿಲ್ಲ, ದೇವತೆಗಳು ಆಗಲು ಸಾಧ್ಯವಿಲ್ಲ. ನೀವು ದೇವತೆಗಳು ಆಗುವವರಲ್ಲವೇ? ದೇವತಾ ವಸ್ತ್ರ ಶರೀರ ತಯಾರಿದೆಯಲ್ಲವೇ? ಇಲ್ಲ, ಇನ್ನೂ ಹೊಲಿಗೆ ಹಾಕುತ್ತಿದ್ದೀರಾ, ಒಗೆಯುತ್ತಿದ್ದೀರಾ? ಇಲ್ಲ, ಇಸ್ತ್ರಿ ಹಾಕುವುದು ಮಾತ್ರ ಬಾಕಿ ಇದೆಯಾ? ದೇವತಾ ಶರೀರ ಕಣ್ಮುಂದೆ ಕಾಣಿಸಬೇಕು. ಇವತ್ತು ಫರಿಷ್ಠ ಸೂಕ್ಷ್ಮ ದೇವತೆ, ನಾಳೆ ದೇವತೆ. ಎಷ್ಟು ಬಾರಿ ದೇವತೆಗಳು ಆಗಿದ್ದೀರಿ? ಅಂದ ಮೇಲೆ ಸದಾ ತಮ್ಮನ್ನು ದಾತನ ಮಕ್ಕಳು ಮತ್ತು ದೇವತೆಗಳಾಗುವವರು ಎಂಬುದನ್ನು ನೆನಪಿಡಿ. ದಾತನ ಮಕ್ಕಳು ತೆಗೆದುಕೊಂಡು ಕೊಡುವುದಿಲ್ಲ. ನನಗೆ ಮಾನ ಕೊಟ್ಟರೆ, ಗೌರವ ಕೊಟ್ಟರೆ ನಾನೂ ಕೂಡ ಕೊಡುವೆ. ಈ ತರಹವಲ್ಲ. ಸದಾ ದಾತನ ಮಕ್ಕಳು
ಕೊಡುವವರು. ಈ ತರಹ ನಶೆ ಸದಾ ಇರುತ್ತದೆ ಎಲ್ಲವೇ? ಇಲ್ಲ, ಒಂದು ಬಾರಿ ಕಮ್ಮಿ, ಒಂದು ಬಾರಿ ಜಾಸ್ತಿ. ಇನ್ನು ಮಾಯಿಗೆ ಬೀಳ್ಕೊಡುಗೆ ಕೊಟ್ಟಿಲ್ಲವೇ? ನಿಧಾನವಾಗಿ ಕೊಡುವುದಲ್ಲ, ಅಷ್ಟು ಸಮಯವೂ ಇಲ್ಲ. ತಡವಾಗಿ ಜ್ಞಾನಕ್ಕೆ ಬಂದಿರುವಿರಿ ಮತ್ತು ನಿಧಾನವಾಗಿ ಪುರುಷಾರ್ಥ ಮಾಡಿದರೆ ತಲುಪಲು ಸಾಧ್ಯವಿಲ್ಲ. ನಿಶ್ಚಯವಾಯಿತು, ನಶೆ ಏರಿತು ಮತ್ತು ಆರಲು ಶುರು ಮಾಡಿ. ಈಗ ಆರುವ ಕಲೆಯ ಸಮಯ. ಆರಿದರೆ ವೇಗವಾಗಿರುತ್ತದಲ್ಲವೇ? ತಾವು ಅದೃಷ್ಟಶಾಲಿಗಳು. ಆರುವ ಸಮಯದಲ್ಲಿ ಬಂದಿರುವಿರಿ. ಆದ್ದರಿಂದ ಸದಾ ತಮ್ಮನ್ನು ಈ ತರಹ ಅನುಭವ ಮಾಡಿ, ನಾನು ಬಹಳ ಬಹಳ ಭಾಗ್ಯವಂತನಾಗಿರುವೆನೆಂದು. ಇಂತಹ ಭಾಗ್ಯ ಪುನಃ ಇಡೀ ಕಲ್ಪದಲ್ಲಿ ಸಿಗಲು ಸಾಧ್ಯವಿಲ್ಲ. ಹಾಗಾದರೆ ದಾತನ ಮಕ್ಕಳಾಗಿ ತೆಗೆದುಕೊಳ್ಳುವ ಸಂಸ್ಕಾರವೇ ಇರಬಾರದು. ಧನ ಕೊಡಲಿ, ಬಟ್ಟೆ ಕೊಡಲಿ, ತಿನ್ನಲು ಕೊಡಲಿ, ದಾತನ ಮಕ್ಕಳಿಗೆ ಎಲ್ಲ ಸ್ವತಃ ಪ್ರಾಪ್ತಿಯಾಗುತ್ತದೆ. ಬೇಡುವವರಿಗೆ ಸಿಗುವುದಿಲ್ಲ, ದಾತರಾದವರಿಗೆ ಸ್ವತಃ ಸಿಗುತ್ತಿರುತ್ತದೆ. ಒಳ್ಳೆಯದು. ವರದಾನ: ಯಥಾರ್ಥ ನೆನಪಿನ ಮೂಲಕ ಸರ್ವಶಕ್ತಿಗಳಿಂದ ಸಂಪನ್ನರಾಗುವಂತಹ ಸದಾ ಶಸ್ತ್ರಧಾರಿ ಕರ್ಮಯೋಗಿ ಭವ. ಯಥಾರ್ಥ ನೆನಪೆಂದರೆ ಸರ್ವಶಕ್ತಿಗಳಿಂದ ಸದಾ ಸಂಪನ್ನರಾಗಿ ಇರುವುದು. ಪರಿಸ್ಥಿತಿಗಳೆಂಬ ಶತ್ರುಗಳು ಬಂದಾಗ ಶಸ್ತ್ರಗಳು ಉಪಯೋಗಕ್ಕೆ ಬರದಿದ್ದರೆ ಶಸ್ತ್ರಧಾರಿ ಎಂದು ಹೇಳುವುದಿಲ್ಲ. ಪ್ರತಿಯೊಂದು ಕರ್ಮದಲ್ಲಿಯೂ ನೆನಪಿದ್ದಾಗ ಸಫಲತೆಯಾಗುವುದು. ಹೇಗೆ ಕರ್ಮವಿಲ್ಲದೆ ಒಂದು ಸೆಕೆಂಡ್ ಸಹ ಇರುವುದಕ್ಕೆ ಆಗುವುದಿಲ್ಲವೋ ಹಾಗೆಯೇ ಯಾವುದೇ ಕರ್ಮವು ಯೋಗವಿಲ್ಲದೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ಮಯೋಗಿ ಶಸ್ತ್ರಧಾರಿಯಾಗಿರಿ ಹಾಗೂ ಸಮಯದಲ್ಲಿ ಸರ್ವಶಕ್ತಿಗಳನ್ನು ಆದೇಶದನುಸಾರ ಉಪಯೋಗ ಮಾಡುತ್ತೀರೆಂದರೆ ಹೇಳಲಾಗುತ್ತದೆ ಯಥಾರ್ಥ ಯೋಗಿ. ಸ್ಲೋಗನ್: ಯಾರ ಸಂಕಲ್ಪ ಹಾಗೂ ಕರ್ಮವು ಮಹಾನ್ ಆಗಿರುತ್ತದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.